Hi everyone, welcome to Manvita Vlogs. ಸಿಂಪಲ್ ಆಗಿ ಮನೇಲೇನೆ ಮಸಾಲಾ ಸ್ವೀಟ್ ಕಾರ್ನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಮಾಮೂಲಿ ಸ್ವೀಟ್ ಕಾರ್ನ್ ತಗೊಂಡು ಅದನ್ನೆಲ್ಲ ಬಿಡಿಸ್ಕೊತಾ ಇದೀವಿ ನಾವು. ನಾವಿಲ್ಲಿ ಫಸ್ಟ್ ಜೋಳನ ಬೇಯಿಸ್ಕೋಬೇಕು. ನೀವು ಬೇಕಿದ್ರೆ ಓಪನ್ ಪ್ಯಾನ್ ಅಲ್ಲೂ ಕೂಡ ಬೇಯಿಸ್ಕೋಬಹುದು. ನಾನಿಲ್ಲಿ ಮೊದಲು ಕುಕ್ಕರ್ ಇಟ್ಟು ಒಲೆ ಮೇಲೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ನಾವು ಬಿಡಿಸ್ಕೊಂಡಿರೋ ಜೋಳನೆಲ್ಲ ಅದಕ್ಕೆ ಹಾಕಿ ಒಂದ್ ವಿಷಲ್ ಕೂಗಿಸ್ಕೊತಾ ಇದೀವಿ. ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ. ಇಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ನಮ್ಗೆ. ಕುಕ್ಕರ್ನ ಜಸ್ಟ್ ಒಂದ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇದಾದಷ್ಟು ತಣ್ಣಗಾಗೋಕ್ ಬಿಡಬಾರ್ದು ನೀವು. ಇದು ಬಿಸಿ ಇದ್ದಾಗ್ಲೇನೆ ಮಾಡ್ಕೋಬೇಕು. ನೋಡಿ ಇವಾಗ ಬಿಸಿ ಇದ್ದಾಗ್ಲೇನೆ ಅದನ್ನೆಲ್ಲ ಸೋರ್ ಹಾಕೊಂಡು ಜೋಳನ ಸಪರೇಟ್ ಮಾಡ್ಕೋಬೇಕು. ಈಗ ಜೋಳನ ಒಂದ್ ಬೌಲ್ಗೆ ಹಾಕೋತಾ ಇದೀನಿ ಫಸ್ಟ್. ಇದಾದಷ್ಟು ನೀವು ಬಿಸಿ ಬಿಸಿ ಆಗಿದ್ದಾಗ್ಲೇ ಮಾಡ್ಕೊಂಡ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಈಗ ಇದಕ್ಕೆ ಒಂದ್ ಸ್ಪೂನ್ ಬೆಣ್ಣೆ, ಕಾಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ, ಜೊತೆಗೆ ಇಲ್ಲಿ ನಾನ್ ಯೂಸ್ ಮಾಡ್ತಾ ಇರೋದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಸ್ಪೂನು. ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ನೀವು ಮಾಮೂಲಿ ಚಿಲ್ಲಿ ಪೌಡರ್ ಯೂಸ್ ಮಾಡೋದಕ್ಕೂ ಇದಕ್ಕೂ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್. ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜೋಳನ ಮೊದಲು. ಇದಕ್ಕೆ ಮೇನ್ ಟೇಸ್ಟ್ ಬರೋದೇ ಲೆಮನ್ ಇಂದ. ಹೌದು, ಲಾಸ್ಟ್ ಅಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಒಂದ್ ಅರ್ಧ ನಿಂಬೆಹಣ್ಣು ಹಿಂಡ್ಬೇಕು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈಚೆ ತಿಂತಿರಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಅದಕ್ಕಿಂತನೂ. ಅಷ್ಟು ರುಚಿಯಾಗಿ ಮಸಾಲಾ ಸ್ವೀಟ್ ಕಾರ್ನ್ ರೆಡಿ ಆಯ್ತು ನೋಡಿ. ನೀವು ಬೇಕಿದ್ರೆ ಲೆಮನ್ ಇಷ್ಟ ಇಲ್ಲ ಅನ್ನೋರು ಲೆಮನ್ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಈಸಿಯಾದ ಟೇಸ್ಟಿಯಾದ ಮಸಾಲಾ ಸ್ವೀಟ್ ಕಾರ್ನ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಲ್ವಾ? ಹಾಗಿದ್ರೆ ಯಾಕೆ ತಡ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ತಪ್ಪದೇನೆ ಮನ್ವಿತಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.